ಇಂದು ಕೊಪ್ಪಳದ ಪ್ರಾದೇಶಿಕ ಸಾರಿಗೆ ಕಚೇರಿ ಎದುರುಗಡೆ ಕರ್ನಾಟಕ ರಕ್ಷಣಾ ಸೇನೆ ವೇದಿಕೆ ಜನ ಒಂದು ಪದಾಧಿಕಾರಿಗಳು RTO ಅಧಿಕಾರಿ ವಿರುದ್ಧ ಉಗ್ರ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಉಪವಾಸ ಸತ್ಯಾಗ್ರಹವನ್ನು ಅವರು ಏರ್ಪಡಿಸಲಾಗಿದೆ. ಅದೇ ರೀತಿಯಾಗಿ ನಾವು ಕೂಡ ಜೈ ಕರ್ನಾಟಕ ರಕ್ಷಣಾ ಸೇನೆಯಿಂದ ನಮ್ಮ ಪದಾಧಿಕಾರಿಯಿಂದ ಬೆಂಬಲ ಘೋಷಣೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ RTO ಅಧಿಕಾರಿಗಳು ಸುಮಾರು 4 ವರ್ಷಗಳಿಂದ ಅನೇಕ ಇಲ್ಲೇ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಬಡವರು ಬರ್ತಾ ಇದ್ದಾರೆ, ರೈತರ ಮಕ್ಕಳು ಬರ್ತಾ ಇದ್ದಾರೆ, ಅತಿ ಹಳ್ಳಿಯಿಂದ ಅತಿ ಹೆಚ್ಚು ಬರ್ತಕ್ಕಂಥ ಸಾರ್ವಜನಿಕ ಅಂದ್ರೆ ಬಡವರು. ಅಂತ ಬಡವರ ಹತ್ರ ರಕ್ತ ಹತ್ರ ಯಾವ ತರ ಸೊಳ್ಳೆ ಯಾವ ತರ ರಾತ್ರಿ ಮಲಗದಾಗ ಇರುತ್ತೆ, ಅದೇ ತರ ಅಧಿಕಾರಿಗಳು ಇರ್ತಾ ಇದ್ದಂತ ಆರೋಪ ಕೇಳಿ ಬರ್ತಾ ಇದೆ. ಅನೇಕ ಬಾರಿ ನಾವು ಸಂಘಟನೆಯನ್ನು ಕೂಡ ಹೋರಾಟ ಮಾಡಿದ್ರು ಅವರನ್ನು ವರ್ಗಾವಣೆ ಮಾಡುವಲ್ಲಿ ಜನಪ್ರತಿನಿಧಿಗಳು ಕೂಡ ಹಿಂದೇಟು ಆಗ್ತಾ ಇದ್ದಾರೆ. ಈಗಾಗಲೇ ನೀವು ಗಮನಿಸ್ತಿದ್ದೀರಿ, ಅನೇಕ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಮಾನ್ಯ ಶಾಸಕರು ಸಚಿವರು ಕೂಡ ಇರಬಹುದು, ಅವ್ರ ಬಗ್ಗೆ ನೀವು ಅನೇಕ ನಮ್ಗೆ ಫೋನ್ ಮಾಡಿದ್ರೆ ಇರ್ತಾಗಲ್ಲ ಅಂತಂದು ಒಂದು ಸುದ್ದಿ ಆಗಿತ್ತಿದ್ರು, ವೈರಲ್ ಆಗಿತ್ತು, ವಿಡಿಯೋ ಕೂಡ ಬಂದಿತ್ತು KDP ಸಭೆಯಲ್ಲಿ. ಅಂತ ಜನಪ್ರತಿನಿಧಿಗಳಿಗೆ ಬಗ್ಗಲ್ಲ, ಅಂತ ಸಾರ್ವಜನಿಕರಿಗೆ ಹೇಗೆ ಬಗ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂತವರನ್ನು ಕೂಡಲೇ ಬೇರೆಡೆ ವರ್ಗಾವಣೆ ಮಾಡ್ಬೇಕು. ಒಂದು ಇಲ್ಲಪ್ಪ ಅಂದ್ರೆ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಹಿಂಗೆ ಕಂಟಿನ್ಯೂ ದಿನಾಲೂ ಇರ್ತಾವ, ಅವ್ರು ಹೋಗೋವರೆಗೆ ನಾವು ಮನೆಗೆ ಹೋಗಂಗಿಲ್ಲ. ದಿನ ಸಾರ್ವಜನಿಕರ ತೊಂದರೆ ಆಗ್ತದೆ. ಅನೇಕ ಗ್ರಾಮದ ಕೊಪ್ಪಳ ಜಿಲ್ಲಾದ್ಯಂತ ಅನೇಕ ಗ್ರಾಮದ ಹಳ್ಳಿಗಳು ಜನರು ಹೇಳ್ತಾ ಇದ್ದಾರೆ, ಈ ತರ ಅಕ್ರಮ ಭ್ರಷ್ಟಾಚಾರ ನಡೀತಿದೆ. ಒಂದು ನಾವು ಕೆಲಸದ ಒಂದು ರಿಜಿಸ್ಟರ್ ಮಾಡ್ಸಕ್ ಬಂದ್ರ 8 ದಿನ ಹೇಳ್ತಾರ, 20 ದಿನ ಬಾ ಅಂತ ಹೇಳ್ತಾರ. ಅಡ್ಡಾಡಿ ನಮ್ ಚಪ್ಪಲೆ ಸಾವ್ದು ಬಿಟ್ಟವ ಅಂತ ಇದಾರೆ. ತಿಂಗಳಂಗಟ್ಲೆ ಅಡ್ಡಾಡ್ಬೇಕಂತ ಫೈಲ್ ತಗೊಂಡ್ ಬಂದ್ರು ಕೊಡೋದು, ಅದನ್ನ ಇಲ್ಲ ಇದಿಲ್ಲ, ಅದು ಪ್ರಾಬ್ಲಮ್ ಆಗಿದೆ, ನೆಟ್ವರ್ಕ್ ಸರ್ವಿಸ್ ಬಿಸಿ ಇದೆ, ನೆಟ್ವರ್ಕ್ ಇಲ್ಲ, ಅದೇ ಇಲ್ಲ. ಒಂದ್ ಜನ ಹಳ್ಳಿ ಸುಮಾರು 20-30 ಕಿಲೋಮೀಟರ್ ಇಂದ ಹಳ್ಳಿಯಿಂದ ಬಂದು ಈ ಕಚೇರಿಗೆ ಬಂದು ಭೇಟಿಯಾಗಿರ್ತಾರೆ. ಹಳ್ಳಿ ಮಕ್ಕಳು ರೈತರು ಅವ್ರಿಗೆ ನಾಳೆ ಬಾ ನಾಡಿದ್ದು ಬಾ ಅಂತ ಓಡಾಡಿಸಿ ಅವರಿಗೆ ಚಿತ್ರಹಿಂಸೆ ಕೊಡ್ತಾ ಇದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ಸಾರ್ವಜನಿಕ ನಮ್ಮ ದುಡ್ಡಿಂದ ಅವ್ರ ಟ್ಯಾಕ್ಸ್ ಮುಖಾಂತರ ಅವ್ರಿಗೆ ಹಣ ಕೊಟ್ಟು ಕೆಲಸ ಮಾಡ್ಲಿ ಅಂತ ಇಟ್ಟಿರ್ತಾರ. ದಿನಾಲು ನಾಳೆ ಬಾ, ಇವತ್ತು ಬಾ, ನಾಳೆ ಬಾ, ಸರ್ವರ್ ಬಿಜಿ ಐತಿ, ಅದು ಬಿಜಿ ಐತಿ ಅಂತ ಕಚೇರಿನ ಬಂದ್ ಮಾಡಿಬಿಡಲ್ಲ. ಇದನ್ನ ಸರ್ವರ್ ಬಿಜಿ ಐತಿ, ಅದು ಬಿಜಿ ಐತಿ ಅಂತ ಎದಕ್ಕೆ ಹೇಳ್ಬೇಕು? ಆನ್ಲೈನ್ ಅದು ಇಲ್ಲ, ಇದು ಇಲ್ಲ, ರಿಜಿಸ್ಟರ್ ಆಗಿಲ್ಲ, ಅದು ಇಲ್ಲ ಅಂತ ಸುಮಾರು ಬರೀ ರೊಕ್ಕ ಇರೋದ ಅಂತ ಇದೇ ಮಾಡಿದ್ರ ಸಾರ್ವಜನಿಕ ಇಲ್ಲಿ ನೇಣಕ್ಕೆ ಬೇಕಾ? ರೈತರ ಮಕ್ಕಳು ಹೋಗಿ ಎಲ್ಲರ ಎದಕ್ಕಿಟ್ಟಿರ್ತಾರ ಅಧಿಕಾರಿಗಳನ್ನ? ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಬೇಕು. ಅವ್ರಿಗೆ ಗೊತ್ತಿರಂಗಿಲ್ಲ, ರೈತರ ಮಕ್ಕಳು ಬಂದಿರ್ತಾರ, ಅವ್ರಿಗೆ ಒಂದಿನ ಕೆಲಸ ಮಾಡಿಕೊಡೋಣ ಅಂತ ಅನ್ನಂಗಿಲ್ಲ. ಇವತ್ತು ಇರ್ತಾರ, ಫೈಲ್ ಚೆಕ್ ಮಾಡ್ತಾರ, ನಿಮ್ದು ಅದಿಲ್ಲ, ಕಮಿಷನರ್ ನೋಟು ಇಲ್ಲ, ನಿಮ್ದು ಸೈನ್ ಆಗಿಲ್ಲ ನೋಡು, GPS ಕುರ್ಸಿಲ್ಲ ನೋಡು, ಅದೆಲ್ಲ ಹೇಳಕ್ ನಿಮ್ಗೆ ಇಟ್ಟಿರ್ತಾರ. ರೈತರಿಗೆ ಅವ್ರೆಲ್ಲ ನೀವು ಮಾಡಿಸ್ಕೊಡ್ಬೇಕು. ಅವ್ರಿಗೆ ಎದಕ್ಕೆ ಇಟ್ಟಿರ್ತಾರೆ? ನಿಮ್ ಸಂಬಳ ಕೊಟ್ಟು ತಿಂಗಳ ನಮ್ ದುಡ್ಡಿಂದ ನಿಮಗೆ ಪೇಮೆಂಟ್ ಕೊಟ್ಟಿರ್ತಾರ. ತಿಳ್ಕೊಬೇಕು ನೀವು RTO ಅಧಿಕಾರಿಗಳು. ಇವರು ವರ್ಗಾವಣೆ ಆಗೋವರೆಗೆ ನಾವಂತರೂ ನಮ್ಮ ಶಿವರೆಡ್ಡಿ ಅವರಿಗೆ ಸಂಪೂರ್ಣ ಬೆಂಬಲ ಇರುತ್ತೆ. ಅವ್ರು ಯಾವಾಗ ವರ್ಗಾವಣೆ ಆಗುತ್ತೆ ಯಾವಾಗ ನಾವು ಈ ಟೆಂಟ್ ಕೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಪದಾಧಿಕಾರಿ ಆಗಿರ್ತಕ್ಕಂಥ ದಾನಪ್ಪ ಅಲಿಗೇರಿ ಕೂಡ ಇದ್ದಾರೆ. ಅವರು ಒಂದು ಅನಿಸಿಕೆ ಹೇಳ್ತಾರೆ. ಭ್ರಷ್ಟ ಅಧಿಕಾರಿ ಇವತ್ತು ಏನದರಲ್ಲ ಇಂಥವ್ರನ್ನ ಇಲ್ಲಿ ಒಟ್ಟೆ ಇರಬಾರ್ದು. ಬಡವರು ಯಾರೊಬ್ರು ಅಮಾಯಕರು ಬರ್ತಿರ್ತಾರ, ಒಳಾಕ್ ಬಿಡಂಗಿಲ್ಲ. ಅಲ್ಲಿ ನಾವೇ ಬಂದು ಹೋಗಿದ್ವಿ ಅಲ್ವೇ ಸರ್, ಹಿಂಗ್ರಿ ಅಂದ್ರ ಅದು ಇಲ್ಲ, ಇದಿಲ್ಲ, ಈ ಫೈಲ್ ಇಲ್ಲ, ಇದು ಆ ಕಡೆ ಸೈಡ್ ಹೋಗ್ರಿ, ಅಲ್ಲಿ ಕುಂದ್ರಿ, ಇಲ್ಲಿ ಕುಂದ್ರಿ, ಮತ್ತೆ ಸರ್ವರ್ ಇಲ್ಲ, ದುಡ್ಡು ಕೊಟ್ರೆ ಸರ್ವರ್ ಬರ್ತಾ, ದುಡ್ಡು ಕೊಟ್ಟರೆ ಸರ್ವರ್ ಬರಲ್ಲ. ಹಣ ಕೊಟ್ರೆ ಸರ್ವರ್ ಇಲ್ಲಿ, ಹಣ ಇಲ್ಲ ಅಂದ್ರೆ ಸರ್ವರ್ ಇಲ್ಲ, ಆ ಥರ ಇಲ್ಲಿ ನಡ್ತೈತಿ. ಅದು ಭ್ರಷ್ಟ ಅಧಿಕಾರಿಯವ್ರನ್ನ ವರ್ಗಾವಣೆ ಮಾಡಲೇಬೇಕು. ಸರ್ಕಾರ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಇಲ್ಲಿ ಇದು ಗಮನ ತಗೊಳ್ಳೇಬೇಕು. ಈ ಒಟ್ಟು ಇಲ್ಲಿ ಆ ಅಧಿಕಾರಿಗಳು ಇಂಥ ಅಧಿಕಾರಿ ಎಲ್ಲಿ ಇರಲೇಬಾರ್ದು. ರೈತರಿಗೆಲ್ಲ ತೊಂದರೆ ಆಗೈತಿ. ಇಂಥ ಅಧಿಕಾರಿನ ನಾವು ನೋಡಿದ್ವಿ, ಮಣ್ಣು ನೋಡಿದ್ವಿ, ಅಧಿಕಾರಿ ನೋಡಿದತ್ತ ನಾವು ಒಂದು ಐತೆ ಜಾಮ ಪಾಯಿಂಟ್ ಮೇಲೆ ಬಿಡೋಣ ಬರೋಬ್ಬರಿ ಅಂದ್ರೆ ಹೋದ್ರೆ ರೆಡಿ ಅವ್ರ ಅಪ್ಪಂದು ಸಾರ್ವಜನಿಕರು ನಾವು ದುಡ್ಡು ತಗೊಂಡು ಆಸ್ತಿ ಮಾಡ್ಕೊಂಡು ಸಾವಿರಾರು ಕೋಟಿ ಆಸ್ತಿ ಮಾಡ್ತಾರೆ. ಇಂಥವ್ರನ್ನೆಲ್ಲ ಬೇರೆ ಕಡೆ ವರ್ಗಾವಣೆ ಮಾಡೋವರೆಗೆ ನಾವು ಹೋಗಲ್ಲ. ಸಸ್ಪೆಂಡ್ ಮಾಡ್ಬೇಕಂತಾರೆ, ಇಲ್ಲ ಸಸ್ಪೆಂಡ್ ಮಾಡ್ಬೇಕು. ನಾವು ಹೋಗಿ ಮೊನ್ನೆ ಒಳಗೆ ಹೋಗಿ ಒಂದು ಬೈಕ್ ಕೆಳಗೆ ಹೋದ ನಮ್ಮನ್ನ
ಅವ್ರನ್ನ ಕೂಡ ಅಲ್ಲಿಂದ್ರೆ ಇಲ್ಲಿ ಅವ್ರ ಅಪ್ಪನ ಆಫೀಸ್ ಇದೆ, ನಾವಲ್ಲಿ ಸಾರ್ವಜನಿಕ ರೈತರದ ಆಫೀಸ್ ಇದೆ. ರೈಟ್